ಅಲ್ಲೂ ಕೂಡ ಈ ಚಂಡಮಾರುತದ ಎಫೆಕ್ಟ್ ಇದೆ. ಅದರಲ್ಲಿ ಕರ್ನಾಟಕವೂ ಸೇರಿದಂತೆ ಕರುನಾಡಲ್ಲೂ ಕೂಡ ಪೆಂಗಲ್ ಚಂಡಮಾರುತದ ಆರ್ಭಟ ಹೆಚ್ಚಾಗಿದೆ. ಭಾರಿ ಮಳೆಗೆ ಸದ್ಯ ಆದ್ಯಪಾಡಿಯಲ್ಲಿ ಗುಡ್ಡ ಕುಸಿತ ಉಂಟಾಗ್ಬಿಟ್ಟಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಗುಡ್ಡ ಕುಸಿತ ಪರಿಣಾಮ ಮನೆಗಳ ಮುಂದೆ ಕೆಸರು ಗದ್ದೆ. ಬಜಪೆ ಆದ್ಯಪಾಡಿಯ ಸಂಪರ್ಕ ಕಡಿತವಾಗಿದೆ. ಮೈಸೂರಲ್ಲಿ ಮಳೆಗೆ ಧರೆಗುರುಳಿ ಬಿಟ್ಟಿದೆ ಮರಗಳು. 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಚಂಡಮಾರುತದಿಂದಾಗಿ. ಬಜಪೆ ಆದ್ಯಪಾಡಿಯ ಸಂಪರ್ಕ ಕಡಿತ ಕಾರಣ ಬೃಹತ್ ಗಾತ್ರದ ಗುಡ್ಡ ಕುಸಿತ ಆಗಿರೋದ್ರಿಂದ ಹಲವು ಮನೆಗಳು ಹಾನಿಗೊಳಗಾಗಿದೆ. ಮನೆ ಮುಂದೆ ಕೆಸರು ತುಂಬಿಕೊಂಡ್ಬಿಟ್ಟಿದೆ ಅಂತೆ. ಅಪಾರ ಪ್ರಮಾಣದಲ್ಲಿ ಮಣ್ಣು ನೀರು ಒಟ್ಟೊಟ್ಟಿಗೆ ಬಂದ್ಬಿಟ್ರೆ ಕೆಸರು ಮನೆ ಮುಂದೆ. ಕರುನಾಡಲ್ಲೂ ಕೂಡ ಪೆಂಗಲ್ ಚಂಡಮಾರುತದ ಪರಿಣಾಮ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸದ್ಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿರೋದು ದೃಶ್ಯ ನೋಡ್ತಾ ಇದ್ದೀರಿ. ಆದ್ಯಪಾಡಿಯಲ್ಲಿ ಮೋಸ್ಟ್ಲಿ ಇದು ಗುಡ್ಡ ಕುಸಿತ ಆಗಿರುವ ದೃಶ್ಯ ಅನ್ಸುತ್ತೆ. ಮನೆ ಮುಂಭಾಗದಲ್ಲಿ ಕೆಸರು ತುಂಬಿಕೊಂಡಿರುವಂತಹ ದೃಶ್ಯ. ಕೆಸರು ಅಂದ್ರೆ ನಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ, ಕಾಲಿಡಕ್ ಜಾಗ ಆಗಲ್ಲ, ಹೋಗೋದಕ್ಕೂ ಜಾಗ ಆಗಲ್ಲ, ಅಲ್ಲಿಂದ ಸಿಲುಕಾಕಿಕೊಂಡ್ ಬಿಡ್ತೀವಿ ಕೆಸರಲ್ಲಿ. ಅಂತ ಪರಿಸ್ಥಿತಿ ಸದ್ಯ ಆದ್ಯಪಾಡಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸದ್ಯ ಬಂದರಿನ ದೃಶ್ಯಗಳನ್ನ ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ, ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ. ಸಹಜವಾಗಿ ಈ ರೀತಿ ಚಂಡಮಾರುತ ಇದ್ದಾಗ, ಸೈಕ್ಲೋನ್ ಎಫೆಕ್ಟ್ ಇದ್ದಾಗ ಮೀನುಗಾರಿಕೆಗೂ ಕೂಡ ಕಡಿವಾಣ ಹಾಕ್ಬಿಡ್ತಾರೆ, ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತ. ಅಂದ್ರೆ ಈ ಮೀನುಗಾರಿಕೆಗೆ ಹೋದಂತಹ ಸಂದರ್ಭದಲ್ಲೇ ಸೈಕ್ಲೋನ್ ಎಫೆಕ್ಟ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಕೆಲವರು ಕೊಚ್ಕೊಂಡು ಹೋಗ್ಬಿಡ್ತಾರೆ, ಅದರಲ್ಲಿ ಬೋಟ್ಗಳು ಮುಳುಗಡೆ ಆಗ್ಬಿಡುತ್ತೆ. ಅಂತ ಅನಾಹುತಗಳು ಆಗದೆ ಇರಲಿ ಅಂತ ಸದ್ಯ ಮುನ್ನೆಚ್ಚರಿಕಾ ಕ್ರಮವಾಗಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಮೇರೆಗೆ. ದಕ್ಷಿಣ ಕನ್ನಡ, ಮೈಸೂರು, ಬೆಂಗಳೂರು ಇಲ್ಲೆಲ್ಲ ಅತಿ ಹೆಚ್ಚು ಎಫೆಕ್ಟ್ ಆಗ್ತಾ ಇದೆ ಚಂಡಮಾರುತದಿಂದ, ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಗುಡ್ಡ ಕುಸಿತ, ಮತ್ತೊಂದು ಕಡೆ ಬಂದರು. ಎಲ್ಲಾ ಬೋಟ್ಗಳು ಕೂಡ ನಿಲುಗಡೆ ಆಗಿರುವ ದೃಶ್ಯ ಕಾರಣ ಮೀನುಗಾರಿಕೆಗೆ ಸದ್ಯ ಬ್ರೇಕ್ ಹಾಕಲಾಗಿದೆ. ಮೈಸೂರಲ್ಲೂ ಕೂಡ ಚಂಡಮಾರುತದ ಎಫೆಕ್ಟ್ ಹೇಗಿದೆ ಅಂದ್ರೆ ನೋಡ್ತಾ ಇದ್ದಂತೆ ಮೂರು ಮರ ಧರೆಗುರುಳಿರುವ ದೃಶ್ಯ. ಆ ಮರದ ಕೆಳಗಡೆ ಕಾರ್ ಪಾರ್ಕ್ ಮಾಡಿದ್ರಂತೆ. ಆ ಕಾರ್ನ ಮೇಲೆ ಮರ ಬಿದ್ದಿರೋದ್ರಿಂದ ಹಲವು ಕಾರು, ಬೈಕು ಕೂಡ ಜಖಮ್ ಆಗ್ಬಿಟ್ಟಿದೆ. ನೋಡಿ, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಮೈಸೂರಲ್ಲಿ ನೋಡ್ತಾ ಇದ್ದಂತೆ 2 ಬೃಹತಾಕಾರದ ಮರಗಳು ಧರೆಗುರುಳಿರುವ ದೃಶ್ಯ. ಹಾಗಾಗಿ ಕೆಳಗಡೆ ನಿಂತಹ ವಾಹನಗಳು ಕೂಡ ಜಖಮ್ ಆಗಿರುವಂತಹ ದೃಶ್ಯ. ತಮಿಳುನಾಡಲ್ಲಿ ಅವಾಂತರಗಳನ್ನೇ ಸೃಷ್ಟಿ ಮಾಡಿರೋ ಚಂಡಮಾರುತ ತನ್ನ ರೂಟ್ ಮ್ಯಾಪ್ ಅನ್ನ ಸದ್ಯ ಚೇಂಜ್ ಮಾಡಿಬಿಟ್ಟಿದೆ ಅಂತೆ. ಕರ್ನಾಟಕದ ಹಲವೆಡೆ ಭಾರಿ ಮಳೆಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಕೆಲ ಜಿಲ್ಲೆಗಳಿಗೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪೆಂಗಲ್ ತಮಿಳುನಾಡು ಜನರನ್ನ ಬೆಚ್ಚಿ ಬೀಳಿಸಿದೆ. ಭಯಾನಕ ಚಂಡಮಾರುತ ಕೃಷ್ಣಗಿರಿಯನ್ನ ನಲುಗಿಸಿಬಿಟ್ಟಿದೆ. ಊರೂರೇ ಮುಳುಗಿ ಹೋಗಿದೆ. ಜಲಾಶಯಗಳು ರೌದ್ರ ರೂಪ ತಾಳಿವೆ. ವಾಹನಗಳು ನೀರಲ್ಲಿ ತೇಲಿ ಬರ್ತಿವೆ. ಮಾರ್ಗ ಬದಲಿಸಿದ ಪೆಂಗಲ್ ಚಂಡಮಾರುತ. ಅರಬ್ಬಿ ಸಮುದ್ರದತ್ತ ದಾಂಗುಡಿ ಇಟ್ಟ ಪೆಂಗಲ್. ರಣಚಂಡಿ ಚಂಡಮಾರುತ ಮಾರ್ಗ ಬದಲಿಸುತ್ತಿದೆ. ಬಂಗಾಳ ಕೊಲ್ಲಿಗಿಂದ ಅರಬ್ಬಿ ಸಮುದ್ರದತ್ತ ಪೆಂಗಲ್ ಚಂಡಮಾರುತ ದಾಪುಗಾಲಿಡ್ತಾ ಇದೆ. ಕರ್ನಾಟಕದ ಹಲವೆಡೆ 2 ದಿನ ಭಾರೀ ಮಳೆಯಾಗುವ ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಘೋಷಿಸಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ. ಯಾವ್ಯಾವ ಜಿಲ್ಲೆ? ಮಂಡ್ಯ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ಹಾಗೂ ದ್ವಿತೀಯ PU ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಮೈಸೂರು ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜು, ಅಂಗನವಾಡಿಗಳಿಗೆ ರಜೆ ನೀಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಅಂಗನವಾಡಿಯಿಂದ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಗನವಾಡಿಯಿಂದ ಹಿಡಿದು ದ್ವಿತೀಯ ಪಿಯು ಕಾಲೇಜಿಗೆ ರಜೆ ನೀಡಿ ಆದೇಶಿಸಲಾಗಿದೆ. ಕೊಡಗಿನಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ರಾಮನಗರ ಜಿಲ್ಲೆಯಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಇದಿಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಜಿಲ್ಲೆಗಳಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಜನರು ಯಾವುದಕ್ಕೂ ಮನೆಯಿಂದ ಹೊರಬರುವ ಮುನ್ನ ಯೋಚಿಸುವುದು ಒಳ್ಳೆಯದು. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಂಗಳೂರಿನಿಂದ. ಯಾಕಂದ್ರೆ ಈ ಬೆಂಗಲ್ ಚಂಡಮಾರುತದ ಎಫೆಕ್ಟ್ ಮಂಗಳೂರಿನಲ್ಲೂ ಕೂಡ ಅತಿ ಹೆಚ್ಚಾಗಿ ತಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ದಿನೇಶ್, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಹೌದು ಶ್ರುತಿ, ಬೆಂಗಲ್ ಚಂಡಮಾರುತದ ಎಫೆಕ್ಟ್ ಏನಿದೆ ಇದು ರಾಜ್ಯದ ಕರಾವಳಿಗೂ ತಟ್ಟಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿನ್ನೆ ಸಂಜೆಯಿಂದಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ರಾತ್ರಿ ವೇಳೆ ಸ್ವಲ್ಪ ಮಳೆ ಬಿಡುವು ಕೊಟ್ಟಿತ್ತು, ಆದರೆ ಇವತ್ತು ಬೆಳಗಿನಿಂದಲೇ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಮಂಗಳೂರು ನಗರ ಸೇರಿದಂತೆ ಹೊರವಲಯದಂತಹ ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಈ ಭಾಗದಲ್ಲೂ ಕೂಡ ನಿರಂತರವಾದಂತಹ ಮಳೆ ಆಗ್ತಾ ಇರುವಂಥದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಅಂದರೆ ದಕ್ಷಿಣ ಕನ್ನಡಾದ್ಯಂತ ಏನು ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಜೊತೆಗೆ ಸಮುದ್ರದ ಅಬ್ಬರ, ಅರಬ್ಬಿ ಸಮುದ್ರದ ಅಬ್ಬರ ತುಸು ಹೆಚ್ಚಾಗಿರುವ ಕಾರಣವಾಗಿ ಮತ್ತು ಸಮುದ್ರ ತೀರದಿಂದ 20 ನಾಟಿಕಲ್ಲು ದೂರದಲ್ಲಿ ಅಲೆಗಳ ಅಬ್ಬರ ಮತ್ತಷ್ಟು ಜೋರಾಗಿರುವ ಕಾರಣವಾಗಿ ಏನು ಮೀನುಗಾರಿಕೆಗೆ ಅಪಾಯ ಎನ್ನುವಂಥ ದೃಷ್ಟಿಯಲ್ಲಿ ಮೀನುಗಾರಿಕೆಯಲ್ಲೂ ಕೂಡ ಏನು ಸೂಚನೆ ನೀಡಿದ್ರು. ಅಂದರೆ ಯಾರೆಲ್ಲ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳ್ತೀರಿ ಅವರೆಲ್ಲರೂ ಕೂಡ ಕೂಡಲೇ ವಾಪಸ್ ಆಗಬೇಕು ಅನ್ನೋಂಥ ಸೂಚನೆಯನ್ನು ನೀಡಿದ್ರು. ಹೀಗಾಗಿ ನಿನ್ನೆ ಸಂಜೆಯಿಂದಲೂ ಕೂಡ ಆಳ ಸಮುದ್ರಕ್ಕೆ ತೆರಳಿದಂಥ ಬೋಟ್ಗಳು ವಾಪಸ್ಸಾಗಿ ಬಂದರಿನಲ್ಲಿ ಲಂಗರು ಹಾಕ್ತಾ ಇರುವಂಥದ್ದು. ಇನ್ನು ಒಂದಷ್ಟು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಅಂದರೆ ಮಂಗಳೂರಿನ ಹೊರವಲಯ ಆದಂಥ ಬಜಪೆಯ ಆದ್ಯಪಾಡಿಯಲ್ಲಿ ವಿಮಾನ ನಿಲ್ದಾಣದ ಬಳಿ ಇರುವಂಥ ಒಂದು ಗುಡ್ಡ ಕುಸಿದಿರುವಂಥದ್ದು. ಹೀಗಾಗಿ ಆದ್ಯಪಾಡಿ ಮತ್ತು ಬಜಪೆ ಏನು ರಸ್ತೆ ಏನಿದೆ ಇದು ಕಡಿತಗೊಂಡಿರುವಂಥದ್ದು. ಜೊತೆಗೆ ಅಲ್ಲಿ ಪಕ್ಕದಲ್ಲಿದ್ದಂಥ ಒಂದು ಮನೆಯ ಮುಂಭಾಗದಲ್ಲಿ ಇದು ಏನು ಗುಡ್ಡ ಕುಸಿದು ಅಲ್ಲಿ ಏನು ಮಣ್ಣು ಬಿದ್ದಿರುವಂಥದ್ದು. ಹೀಗೆ ಒಂದಷ್ಟು ಅವಾಂತರಗಳು ಕೂಡ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದ್ದು. ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಂದರೆ ಮಳೆಯಿಂದಾಗಿ ಏನಾದರೂ ಅನಾಹುತ ಆದರೆ ಅದನ್ನು ತಡೆಗಟ್ಟುವುದಕ್ಕೋಸ್ಕರವಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿರುವಂಥದ್ದು. ಶ್ರುತಿ, ಓಕೆ, ಧನ್ಯವಾದಗಳು ದಿನೇಶ್ ತಮ್ಮೆಲ್ಲ ಮಾಹಿತಿಗೆ. ಮೈಸೂರಲ್ಲೂ ಕೂಡ ಸಾಕಷ್ಟು ಅವಾಂತರಗಳಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ನಾವು ಮರ ಕುಸಿತ ಆಗಿರೋದನ್ನ, ಅಂದ್ರೆ ಮರ ಧರೆಗುರುಳಿದ್ದನ್ನ ಗಮನಿಸ್ತಾ ಇದ್ವಿ. ಈಗ ಬಂಡೆನೇ ರಸ್ತೆ ಮೇಲೆ ಉರುಳಿ ಬಿದ್ದಿರುವ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ಮೈಸೂರಲ್ಲಿ ಆಗಿರುವಂತಹ ದೃಶ್ಯ, ಚಾಮುಂಡಿ ಬೆಟ್ಟ ಅಂತೆ ನೋಡಿ, ರಸ್ತೆ ಮೇಲೆ ಬೃಹತಾಕಾರದ ಬಂಡೆ ಉರುಳಿ ಬಿದ್ದಿರುವ ದೃಶ್ಯ. ಬೆಂಗಲ್ ಚಂಡಮಾರುತದ ಎಫೆಕ್ಟ್ ಮೈಸೂರಲ್ಲೂ ಕೂಡ ಅತಿ ಹೆಚ್ಚಾಗಿ ಸಮಸ್ಯೆಯನ್ನ ತಂದೊಡ್ಡಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ರಸ್ತೆ ಮೇಲೆ ಬೃಹತಾಕಾರದ ಬಂಡೆ ಬಿದ್ದರೆ ಸಹಜವಾಗಿ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ. ಹೋಗೋ ವೆಹಿಕಲ್ಸ್ ಕೂಡ ಮೂವ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಅಲ್ಲಿ ಬಸ್ ಕೂಡ ನಿಂತ್ಕೊಂಡಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ನೋಡಿ, ಇದು ಬೆಂಗಲ್ ಚಂಡಮಾರುತ ಇರೋದು ಬಂಗಾಳ ಕೊಲ್ಲಿಯಲ್ಲಿ, ಅಂದರೆ ತಮಿಳುನಾಡು ಹತ್ರ ಅಥವಾ ಪುದುಚೇರಿ ಹತ್ರ ಅದು ಈ ಭಾಗದಲ್ಲಿ. ಈಗ ಅದೇ ಬೆಂಗಲ್ ಚಂಡಮಾರುತ ಅರಬ್ಬಿ ಸಮುದ್ರಕ್ಕೆ ಶಿಫ್ಟ್ ಆಗುತ್ತಂತೆ. ಆಗ ಕರಾವಳಿ ಭಾಗದಲ್ಲಿ ತುಂಬ ತೊಂದರೆ ಆದಿತ್ತು. ಯಾಕಂದರೆ ಇಲ್ಲಿ ತನಕ ಇಷ್ಟು ದೊಡ್ಡ ತೊಂದರೆ ಮಂಗಳೂರು ಭಾಗದಲ್ಲೂ ಕೂಡ ಆಗಿರಲಿಲ್ಲ. ಮಳೆ ಬರುತ್ತೆ, ಮಳೆ ಬಂದಾಗ ಹೋಗುತ್ತೆ. ನಾನು ಹೇಳ್ತಾ ಇದ್ದೆ ಸಮುದ್ರಕ್ಕೆ ಹೋಗ್ಬಿಡ್ತದೆ. ಈಗ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದಂಗಲ್ಲ. ನಿಮಗೆ ಯಾವತ್ತೂ ಬಾಗಲಕೋಟೆ ಅಥವಾ ಬೆಳಗಾವಿ ಇವರಿಗೆ ಎಫೆಕ್ಟ್ ಆಗೋದು 2 ಟೈಪ್ನ ಎಫೆಕ್ಟ್ ಇರುತ್ತೆ. ಅಲ್ಲಿ ಕೊಯ್ನಾ ಜಲಾಶಯ ತುಂಬಿದರೆ ನೀರು ಬಿಡ್ತಾರೆ, ಅಥವಾ ಕೃಷ್ಣಾ ನದಿ ತುಂಬಿ ಮಹಾರಾಷ್ಟ್ರದ ಬೇರೆ ಕಡೆ ಮಳೆ ಆದರೆ ಆ ನೀರೆಲ್ಲ ಕೃಷ್ಣಾ ನದಿ ಮೂಲಕ ಬಂದುಬಿಡ್ತದೆ. ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ ಮಳೆ ಇಲ್ಲ, ಆದರೆ ನೆರೆ ಇದೆ. ಅದು ಭಾಳ ಡೇಂಜರಸ್ಸು. ನಿಮಗೆ ಫೀಲ್ ಆಗಿರೋದೇ ಇಲ್ಲ, ಬಟ್ ಎಲ್ಲಿಂದೆಲ್ಲ ನೀರೆಲ್ಲ ಬಂದುಬಿಟ್ಟು ಹಾಳಾಗ್ಬಿಡ್ತದೆ. ಆಮೇಲೆ ನೀರು ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಮಂಗಳೂರು ಭಾಗ ಅಥವಾ ಕರಾವಳಿ ಭಾಗದಲ್ಲ ಹಾಗಲ್ಲ, ಎಷ್ಟೇ ಮಳೆ ಬಂದರೂ ಕೂಡ ಹೋಗುತ್ತೆ. ಆದರೆ ಚಂಡಮಾರುತದಿಂದಾಗಿ ಈ ಥರ ಬೀಳೋದಿದೆಯಲ್ಲ, ಇದೆಲ್ಲ ವೆರಿ ಫಸ್ಟ್ ಟೈಮ್. ಅಂದರೆ ಗೊತ್ತಿಲ್ಲ, ಹಿಂದೆ ಕೂಡ ಆಗಿದ್ದಿರ್ಬೋದು, ಬಟ್ ಮೈಸೂರು ಭಾಗದಲ್ಲಿ ಆಮೇಲೆ ಇನ್ನಿತರ ಭಾಗದಲ್ಲಿ ಹೆಂಗಿದೆ ನೋಡ್ರಿ ಅದು ಕಲ್ಲು. ಹೌದು, ದೊಡ್ಡ ಕಲ್ಲು. ನಾವು ಉತ್ತರಾಖಂಡ್ನಲ್ಲೆಲ್ಲ ನೋಡ್ತಾ ಇದ್ವಿ, ಕಾರ್ ಹೋಗ್ತಾ ಇರುತ್ತೆ, ಕಾರ್ ಹೋದಾಗ ದೊಡ್ಡ ಕಲ್ಲು ಬಂದು ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಇದು ಅಷ್ಟೇ, ಅದು ಆ ಕಲ್ಲೇನು ಸಾಧಾರಣ ಕಲ್ಲ, ಅದುವೇ ಒಂದು 200, 300, 2-3 ಕ್ವಿಂಟಾಲ್ ಇದ್ದಂಗೆ ಕಾಣ್ತಾ ಇದೆ. ಬಟ್ ಏನೇ ಬೇಕಿರುವಂಥ ಮುನ್ನೆಚ್ಚರಿಕೆಗಳನ್ನು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ನಾವು ಕೂಡ ಅದ್ರ ಜೊತೆ